ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮ್ಮ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಬರವರೆಗೂ ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ತಮ್ಮ ಜೊತೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತಾ ಇದ್ದೀನಿ. ಈ ಖೇಲೋ BSNDP ಅನ್ನುವಂತಹ ಒಂದು ಪದ ಏನಂದರೆ, ಖೇಲೋ ಅಂತಕ್ಕಂಥದ್ದು ನಮ್ಮ ಭಾರತದ ದೇಶದಲ್ಲಿ ಇದೊಂದು ಹಿಂದಿ ಪದ ಆಗಿರೋದ್ರಿಂದ ಹಾಗಾಗಿ ಎಲ್ಲ ರಾಜ್ಯಗಳಿಗೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಿಂದ ಪ್ರಾರಂಭವಾಗಿ ಇಡೀ ದೇಶಾದ್ಯಂತ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ನಾರಾಯಣ ಗುರುಗಳ ಹೆಸರು ಇದು. BSNDP ಅಂದರೆ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಒಂದು ಗುರುಗಳ ಹೆಸರು. ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಮನುಷ್ಯನಿಗೆ ಅಂತೇಳಿ ಅಂದಿನ ದಿನಗಳಲ್ಲಿ ಹೇಗೆ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣನವರು ಒಂದು ಸಂದೇಶವನ್ನು ಸಾರಿ ಸಮಾನತೆಯನ್ನು ತಂದರು, ಅದೇ ರೀತಿಯಲ್ಲಿ ಕೇರಳದಲ್ಲಿ ಕೂಡ ಗುರುಗಳು ಎಲ್ಲ ವರ್ಗದವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಇಡೀ ಭಾರತದಲ್ಲಿ ಇವತ್ತು ಕೇರಳ ನಂಬರ್ 1 ಆಗಿರೋದ ಕಾರಣ ಗುರುಗಳ ಒಂದು ಮಾರ್ಗದರ್ಶನ ಅಂತ ನಾವು ಭಾವಿಸ್ತೇವೆ. ಇಂದಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಅವರು ಕೂಡ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಜೊತೆ ಖ್ಯಾತ ನಿರ್ಮಾಪಕರಾದಂಥ ಡಾಕ್ಟರ್ ಸಂಜಯ್ ಗೌಡ್ರು ಅವ್ರ ಬಗ್ಗೆ ಅಂತ ನಾವು ಹೇಳಬೇಕಾಗಿಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಅನೇಕ ತಮ್ಮ ತಪೋಶಕ್ತಿಯಿಂದ ಅನೇಕ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಆಶೀರ್ವಾದದ ಮೂಲಕ ಈ ನಾಡಿಗೆ ಒಳ್ಳೆಯದನ್ನು ಮಾಡಿರುವಂತಹ ಮನುಕುಲದ ಮಹಾತಪಸ್ವಿ ಪವಾಡ ಪುರುಷ ಸ್ವಾಮಿ ದೇವಿಕಾನಂದ ಮಹಾರಾಜರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಈಗಾಗಲೇ MLCಗೆ ಪ್ರಥಮ ಹಂತದಲ್ಲಿ ಸರ್ ಅವರು ಸ್ಪರ್ಧೆ ಮಾಡಿದರು. ಅವರು ನಮ್ಮ ಕಾಂಗ್ರೆಸ್ಸಿನ ರಾಜ್ಯ ಮುಖಂಡರಾದಂಥ B ಸೋಮಶೇಖರ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮತ್ತೋರ್ವ ಆನೇಕಲ್ಲಿನ BJP ಪ್ರಭಾವಿ ಮುಖಂಡರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ TV ಬಾಬು ಅವರಿದ್ದಾರೆ. ಅದೇ ರೀತಿಯಾಗಿ BIGO ಬೈಕಿನ ಫೌಂಡರ್ ಆದಂಥ ಶ್ರೀಯುತ ಶ್ರವಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ಗುರುಶ್ರೀ ಫಾರ್ಮರ್ಸ್ ಕಂಪನಿಯ ಫೌಂಡರ್ ಆದಂಥ ಅವರ ಅಪ್ಪವ್ರ ಪಾಂಡವರು, ಈಗ ಡೈರೆಕ್ಟ್ರು ಮಹೇಶ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಾವೆಲ್ಲ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿರೋದು. ಅದೆಷ್ಟೋ ಯುವಕರಿಗೆ ಇವತ್ತು ಈ ಇಲಾಖೆಗಳಲ್ಲಿ ಏನೆಲ್ಲ ಸೌಲಭ್ಯ ಸಿಗ್ತವೆ, ಹೇಗೆ ಇದನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ಮಾಹಿತಿ ಕೊಡ್ತಾ ಇದೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಇಲಾಖೆಗೆ ಇವತ್ತು ಯುವಕರಿರುವಂಥ ಭಾರತ ದೇಶ ಅಂತ ಎಲ್ಲರ ಭಾಷಣದಲ್ಲಿ ನಾವೆಲ್ಲ ಕೇಳ್ತಾ ಇರ್ತೇವೆ. ಯುವಕರನ್ನ ಪ್ರೋತ್ಸಾಹಿಸುವಂಥದ್ದು, ಯುವಕರನ್ನ ಆರೋಗ್ಯದ ರೀತಿಯಲ್ಲಿ ತರುವಂತಹ ಒಂದು ಪ್ರಮುಖ ಪಾತ್ರ ಈ ಯುವಜನ ಸಬಲೀಕರಣದ ಕ್ರೀಡಾ ಇಲಾಖೆ ಇರುತ್ತೆ. ಒನ್ ಫಲಾನುಭವಿ ಕೂಡ ನಾನು ಹೌದು. ಕುಂಬಳಗೌಡದಲ್ಲಿ ನಾನು ಯುವಜನ ಕ್ರೀಡಾ ಇಲಾಖೆಯಲ್ಲಿ 15 ದಿನಗಳ ಕಾಲ ತರಬೇತಿ ಪಡೆದೆ. ಒಬ್ಬ ವ್ಯಕ್ತಿ ಬಾಲ್ಯದಿಂದ ಉದ್ಯಮದವರೆಗೂ ಮತ್ತು ಅಧಿಕಾರದಿಂದ ಸರ್ಕಾರದ ಎಷ್ಟೆಲ್ಲ ಇಲಾಖೆಗಳಿದ್ದಾವೆ, ಯಾವ್ಯಾವ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಮತ್ತು ನಾವು ಹೇಗೆ ಬದುಕು ಕಟ್ಕೋಬೇಕು, ಈ ಸಮಾಜದಲ್ಲಿ ಹೇಗಿರಬೇಕು ಅಂತಕ್ಕಂಥ ಕಲಿಸಿಕೊಡುವಂಥ ಇಲಾಖೆನೇ ಈ ಯುವಜನ ಸಬಲೀಕರಣ ಇಲಾಖೆ. ಇವತ್ತು ಸರ್ಕಾರ ಇದಕ್ಕೆ ಎಲ್ಲ ಒಂದು ಕಡೆ ಸಚಿವರು ಹಿಂದೆ ಇದ್ದರು, ಈಗ ಪ್ರಸ್ತುತ ಸಚಿವರು ಇಲ್ಲ, ಅದು CM ಸಾಹೇಬ್ರ ಅಂಡರಲ್ಲಿ ಬರುತ್ತೆ. ಆಗ 2016ರಲ್ಲಿ 17ರಲ್ಲಿ ಏನು ಈ ರಾಜ್ಯದ ಇಂದಿನ ಮುಖ್ಯಮಂತ್ರಿಗಳಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಅನೇಕ ಸೌಲಭ್ಯಗಳನ್ನು ಕೊಟ್ಟಿದ್ರು. ಈಗ ಇಲಾಖೆಗೆ ಒಂಥರ ಗ್ರಹಣ ಬಡ್ದಂಗಾಗಿದೆ, ಯಾವ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ಈ ಇಲಾಖೆಗಳಿಂದ ಸೌಲಭ್ಯ ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಖೇಲೋ BSNDP ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ವಿಶೇಷವಾಗಿ 224 ವಿಧಾನಸಭಾ ಕ್ಷೇತ್ರದಿಂದ ಒಂದು ತಂಡಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತೇವೆ. ಯಾಕೆ ನೀವು ವಿಧಾನಸಭಾ ಕ್ಷೇತ್ರವಾರು ಮಾಡ್ತಾ ಇದ್ದೀರಂತ ತಮಗೆ ಅನಿಸ್ಬೋದು. ಪ್ರಾಯಶಃ ಇವತ್ತು ಎಲ್ಲ ಗ್ರಾಂಟ್ ಇರೋದೇ MLAಗಳ ಹತ್ರ. ಅದೆಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿಗೂ ಕೂಡ ಕ್ರೀಡಾಂಗಣಗಳು ಇಲ್ಲ. ಆ ಎಲ್ಲ ಯುವಕರಿಗೆ
ನಮ್ಮ ಹಿರಿಯರು ಗಾದೆ ಮಾತು ಏನು ಹೇಳ್ತಾರೆ, ಆಟ ಊಟ ಪಾಠ ಈ ಮೂರು ಮನುಷ್ಯನಿಗೆ ಬಹಳ ಅಗತ್ಯವಾದದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲ ಏನು ಜನಪ್ರತಿನಿಧಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಯುವಕರಿಗೆ ಒಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋಂಥ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲದೆ ಪಕ್ಷಾತೀತವಾಗಿ BSNDP ಫೌಂಡೇಶನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರ ಒಂದು ಸಹಕಾರದಿಂದ ಇವತ್ತು ಒಂದು ವಿಭಿನ್ನವಾದಂಥ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೇವೆ. ಜೊತೆಗೆ ಇವತ್ತು ನಾವೆಲ್ಲ ಡಿಜಿಟಲ್ ಜಗತ್ತಿನಲ್ಲಿ ಇದ್ದೇವೆ. ಸೊ ನಮ್ಮ ಹಿರಿಯರು, ಮಹಾತ್ಮರು, ಪೂಜ್ಯರು ಏನೆಲ್ಲ ಕೆಲಸಗಳು ಮಾಡಿದ್ದಾರೆ ಅದನ್ನೆಲ್ಲ ನಾವು ಮರಿತಾ ಇದೀವಿ ಅಂತ ನಮ್ಗೆ ಅನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು 31 ಜಿಲ್ಲೆಗಳಿಂದ ಮಹನೀಯರ ಹೆಸರಲ್ಲಿ ಕ್ರೀಡಾ ಜ್ಯೋತಿ ಯಾತ್ರೆ ಮಾಡೋಣ ಅನ್ನೋ ಒಂದು ಚಿಂತನೆ ಇಟ್ಟುಕೊಂಡು ಆ ಕ್ರೀಡಾ ಜ್ಯೋತಿ ಯಾತ್ರೆ ಬೆಂಗಳೂರು ಮಹಾನಗರದಲ್ಲಿ ಆಗಮಿಸಿ ಎಲ್ಲ ಮಹಾತ್ಮರ ಕ್ರೀಡಾ ಜ್ಯೋತಿಗಳ ಮಹಾಸಂಗಮದ ಮೂಲಕ ಈ ಒಂದು ಕ್ರಿಕೆಟ್ಗೆ ಚಾಲನೆ ನೀಡುವಂತ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಉದಾಹರಣೆ, ನಮ್ಮ ತುಮಕೂರಿನಿಂದ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಕ್ರೀಡಾ ಜ್ಯೋತಿ ಯಾತ್ರೆ, ಬೀದರಿಂದ ಅಣ್ಣ ಬಸವಣ್ಣನವರ ಕ್ರೀಡಾ ಜ್ಯೋತಿ ಯಾತ್ರೆ, ಚಾಮರಾಜನಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾ ಜ್ಯೋತಿ ಯಾತ್ರೆ. ಈ ತರ ತಮಗೆ ಕೊಟ್ಟಿರುವಂತ ಒಂದು ಪ್ರಕಟಣೆ ಪತ್ರದಲ್ಲಿ 32 ಜಿಲ್ಲೆಗಳ ಮಹನೀಯರ ಹೆಸರನ್ನು ನಾವು ನೋಂದಾಯಿಸಿದ್ದೇವೆ. ಬ್ರೀಫ್ ಆಗಿ ಹೇಳಿ ಅಂದ್ರೆ ಅದ್ರ ಬಗ್ಗೆ ಹೇಳ್ತೇನೆ, ಒಂದು 10-15 ನಿಮಿಷ ಆಗುತ್ತೆ. ಸೊ ಹಾಗಾಗಿ ಇವತ್ತು ಎಲ್ಲ ಜಿಲ್ಲೆಗಳಿಂದ ಈ ಕ್ರೀಡಾ ಜ್ಯೋತಿ ಯಾತ್ರೆ ತರೋದ್ರಿಂದ ಈ ಮಹನೀಯರ ಒಂದು ಜಾಗೃತಿ ಮೂಡಿದಂಗಾಗುತ್ತೆ. ಮತ್ತು ವಿಶೇಷವಾಗಿ ಸ್ಪೋರ್ಟ್ಸ್ ಎಲ್ಲರೂ ಆಡಿಸ್ತಾರೆ, ಎಲ್ಲ ವರ್ಗದವರಿಗೆ ಒಂದು ಮೀಸಲಾತಿ ಅಡಿಯಲ್ಲಿ ಇವತ್ತು ಕ್ರಿಕೆಟ್ ಇಲ್ಲ. ಕ್ರಿಕೆಟ್ ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ ಅಂತ ನಾವು ಹೇಳ್ತೇವೆ. ಸೆಲೆಕ್ಷನ್ ಅಲ್ಲಿ ಎಲ್ಲ ಒಂದ್ ಕಡೆ ಜಾತಿ ಆಧಾರದ ಮೇಲೆ ನಡೀತಾ ಇರ್ತವೆ. ಹಾಗಾಗಿ ಪ್ರತಿಭಾವಂತ ಯುವಕರಿಗೆ ಒಂದು ಅವಕಾಶ ಸಿಗಬೇಕು. ಸೊ ಅವರೆಲ್ಲರೂ ಕೂಡ ನಮ್ಮ ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಟ್ಟು 15 ಜನ ತಂಡದಲ್ಲಿ ಇರ್ತಾರೆ. 15 ಸಮುದಾಯದ ಯುವಕರಿಗೆ ನಾವು ಅವಕಾಶ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇವರೆಲ್ಲರಿಗೂ ಕೂಡ ನಾವು ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ನಾವು ರಾಜ್ಯದ 31 ಜಿಲ್ಲೆಗಳ 224 ಕಾನ್ಸ್ಟಿಟ್ಯೂನ್ಸಿಯ ತಂಡಗಳ ವೇಳಾಪಟ್ಟಿ ನಾವು ಶಿವಮೊಗ್ಗದಲ್ಲಿ ಬಿಡುಗಡೆ ಮಾಡೋಣ ಅಂತ ಅನ್ಕೊಂಡಿದ್ದೇವೆ. ಮತ್ತು ಜೊತೆಗೆ ಕ್ರೀಡಾ ಜ್ಯೋತಿ ಯಾತ್ರೆಯ ವೇಳಾಪಟ್ಟಿ ಕೂಡ ನಾವು ಸಂಪೂರ್ಣ ಮಾಹಿತಿ, ಮೊದಲದಾಗಿ ಇವತ್ತು ನಾವು ಲೋಗೋ ಬಿಡುಗಡೆ ಮಾಡ್ತಾ ಇದ್ದೇವೆ. ಸೊ ಎರಡನೇ ನಮ್ಮ ಜನಪ್ರಿಯ ಸಚಿವರಾದಂಥ ಅರವಿಂದ್ ಲಿಂಬಾವಳಿ ಸರ್ ಬಂದಿದ್ದಾರೆ, ಅವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಅರವಿಂದ್ ಲಿಂಬಾವಳಿ ಸಾಹೇಬರ ಒಂದು ಅಮೃತಸ್ಥದಿಂದ ಈ ಒಂದು ಕ್ರೀಡಾ ಲೋಗವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಪ್ರಾರಂಭಿಕ ಹಂತದಲ್ಲಿ. ತದಾದ ನಂತರದಲ್ಲಿ ಎರಡನೇದ್ದು ದಾವಣಗೆರೆಯಲ್ಲಿ ನಾವು ಜರ್ಸಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಮೂರನೇದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟ್ರೋಫಿಯನ್ನು ಅನಾವರಣ ಮಾಡ್ತಾ ಇದ್ದೇವೆ. ಸೊ ಫೈನಲ್ ಆಗಿ ಶಿವಮೊಗ್ಗದಲ್ಲಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಎಲ್ಲ ಮಾಹಿತಿಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದೇವೆ. ಸೊ ಇದರ ಉದ್ದೇಶ ಇಷ್ಟೇ, ಎಲ್ಲರಿಗೂ ಸಮಾನತೆಯಲ್ಲಿ ಯುವಕರು ಇವತ್ತೆಲ್ಲ ಎಲ್ಲೋ ಒಂದು ಕಡೆ ಜಾತೀಯತೆ ತುಂಬಾ ಆಗ್ತಾ ಇದೆ. ಯಾವುದೇ ಒಬ್ಬ ಶರಣರ ಜಯಂತಿ ಆಗಬೇಕಾದ್ರೆ ಆ ಸಮುದಾಯದವ್ರದ್ದು ಗುರುಗಳು ನಾವ್ಯಾಕೆ ಮಾಡಬೇಕು ಅಂತ ಅನ್ನುವಂಥ ಮನೋಭಾವನೆ ಇವತ್ತು ತಾಂಡವಾಡ್ತಾ ಇದೆ. ಸೊ ಹಾಗಾಗಿ ಎಲ್ಲ ಯುವಕರು ನಾವು ಒಂದೇ, ಎಲ್ಲ ಶರಣರು ಮಾನವ ಕುಲದ ಏಳಿಗೆಗಾಗಿ ಶ್ರಮಿಸಿದ್ರು. ಅವರ ತತ್ವ ಆದರ್ಶಗಳು ನಮಗೆಲ್ಲರಿಗೂ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರ ಒಂದು ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಯುವಕರೆಲ್ಲ ಈ ನಾಡಿನ ಮತ್ತು ಈ ದೇಶದ ಏಳಿಗೆಗೆ ಕ್ರೀಡೆ ಮೂಲಕ ಒಗ್ಗಟ್ಟಾಗಿ
ಶ್ರಮಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ತಮ್ಮ ಜೊತೆ ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ನಮ್ಮ ಮಾಜಿ ಸಚಿವರಾದಂಥ ಜನಪ್ರಿಯ ನಾಯಕರಾದಂಥ ಅರವಿಂದ ಲಿಂಬಾವಳಿ ಸಾಹೇಬರ ಒಂದು ಅಮೃತ ಹಸ್ತದಿಂದ ಈ ಒಂದು ಲೋಗೋ ಬಿಡುಗಡೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ಇದರ ಸಂಪೂರ್ಣ ಮಾಹಿತಿ ತಮ್ಮ ಗಮನಕ್ಕೆ ತಂದಿದ್ದೀವಿ ಅಂತಕ್ಕಂಥ ಒಂದು ಅಂದ್ಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಕಾರ್ಯಕ್ರಮ ಮೇಡಮ್ ಅವರು ನಡೆಸಿಕೊಡ್ಬೇಕಾಗುತ್ತೆ. ಸೊ ಒಟ್ಟು 224 ವಿಧಾನಸಭಾ ಕ್ಷೇತ್ರದಿಂದ ಒಂದು ಟೀಮ್ ಸರ್, ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಟೀಮು. ಸೊ 224 ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದೊಂದು ಟೀಮ್ ಬರುತ್ತೆ ಸರ್. ಒಂದು ಟೀಮಿಗೆ ಮಾತ್ರ ಅವಕಾಶ ಕೊಡ್ತೇವೆ. ಅಲ್ಲಿ ವಿಶೇಷವಾಗಿ ನಾವು ಮೊದಲದಾಗಿ ಈಗ ಪ್ರಸ್ತುತವಾಗಿ ಇರುವಂಥ ಜನಪ್ರತಿನಿಧಿಗಳ ಹೆಸರಿನಲ್ಲಿ ಆಟ ಆಡೋಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇನ್ ಕೇಸ್ ಜನಪ್ರತಿನಿಧಿಗಳು ಇಲ್ಲಪ್ಪ ನಮಗೇನು ಅವಶ್ಯಕತೆ ಇಲ್ಲ ಅಂದರೆ ನೆಕ್ಸ್ಟ್ ಅಲ್ಲಿ ಯಾರು ಗುರ್ಸ್ಕೋಬೇಕು ಅನಿಸ್ಕೋತಾರೆ ಅವರಿಗೆ ಒಂದು ಮುಕ್ತವಾಗಿ ಅವಕಾಶ ಮಾಡಿಕೊಡ್ತೇವೆ. ಸರ್, ಇದು ಆಯ್ಕೆ ಪಟ್ಟಿ ನಾವು ಆಯಾ ಜಿಲ್ಲೆಯಲ್ಲಿ ಕಮಿಟಿ ಮಾಡ್ತಾ ಇದ್ದೀವಿ. ಸೊ ಮೊದಲದಾಗಿ ಇವತ್ತು ಲೋಗೋ ಬಿಡುಗಡೆ ಮಾಡ್ತಾ ಇದ್ದೇವೆ ಮತ್ತು ಬಾಲ್ ಎಷ್ಟು ಗ್ರಾಮ್ ಇರುತ್ತೆ, ಕ್ರೀಡೆಗಳು ಎಲ್ಲಿಂದ ಹೇಗೆ ಓಡ್ತದೆ, ಮ್ಯಾಚ್ ಎಲ್ಲೆಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ಶಿವಮೊಗ್ಗದಲ್ಲಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಸರ್. ಇವತ್ತು ಲೋಗೋ ಮಾತ್ರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ಪ್ರೈಸ್ ಮನಿ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಟೋಟಲ್ ಕರ್ನಾಟಕದಲ್ಲಿ ನಡೆಯುತ್ತೆ. ಫೈನಲ್ ಮ್ಯಾಚ್ ಬೆಂಗಳೂರಲ್ಲಿ ನಡೆಯುತ್ತೆ ಸರ್. ಎಲ್ಲ ಕ್ರೀಡಾ ಜ್ಯೋತಿ ಬೆಂಗಳೂರಿಗೆ ಬರುತ್ತೆ ಸರ್. 32 ಮಹನೀಯರ ಹೆಸರಿನಲ್ಲಿ ತಮಗೆ ಪಟ್ಟಿ ಕೊಟ್ಟಿದ್ದೇವೆ. 32 ಮಹನೀಯರ ಕ್ರೀಡಾ ಜ್ಯೋತಿ ಯಾತ್ರೆ ಬೆಂಗಳೂರಿಗೆ ಬರುತ್ತೆ. ಒಂದು ಮಹಾಸಂಗಮದ ಮೂಲಕ ನಾವು ಫೈನಲ್ ಮ್ಯಾಚ್ಗೆ ಚಾಲನೆ ಕೊಡ್ತೇವೆ ಸರ್. ಕುದುರೆ ಹೌದು ಸರ್. ಅವ್ರಿಗೆ ಗೊತ್ತಾ ಕ್ರಿಕೆಟರ್? ಎಸ್ ಸರ್, ಈಗ ಎಲ್ಲನೂ ಕೂಡ ನಮ್ಮಲ್ಲಿ ಏನು ಈಗ ಆಲ್ರೆಡಿ ಸ್ಪೋರ್ಟ್ಸ್ ಅಲ್ಲಿ ಅನುಭವಿಗಳು ಇದ್ದಾರೆ, ಅವರನ್ನ ನಾವು ತೊಡಸ್ಕೊಂಡು ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ನಮ್ಮ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾದಂಥ ಕ್ರೀಡಾರಾಗಿರುವಂತಹ ದೊಡ್ಡ ಗಣೇಶ್ ಸರ್ ಕೂಡ ಈಗ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಿ. ಸೊ ಈಗ ತಾವು ಕೇಳಿದ್ರಲ್ವಾ ನಮ್ಮ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಸೊ ಇವತ್ತು ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರದೇಶದ ಯುವಕರು ಕೂಡ ಮುಂದಿನ ದಿನಗಳಲ್ಲಿ RCB ಅಲ್ಲಿ IPL ಅಲ್ಲಿ ಎಲ್ಲ ಕಡೆ ಆಡಬೇಕು ಅನ್ನೋಂಥ ಒಂದು ಚಿಂತನೆ ಕೂಡ ನಮ್ಮ ದೊಡ್ಡ ಗಣೇಶ್ ಸರ್ ಅವ್ರದ್ದು ಇದೆ. ಸೊ ಆ ನಿಟ್ಟಿನಲ್ಲಿ ಅವರು ನಮಗೆ ಒಂದು ಮಾರ್ಗದರ್ಶಕರಾಗಿ ನಮ್ಮ ಜೊತೆ ನಿಲ್ತೀವಿ ಅಂತ ತುಂಬ ಹೃದಯದಿಂದ ನಮ್ಮ ಜೊತೆ ನಿಂತಿದ್ದಾರೆ. ಹಾಂ ಸರ್. ಸರ್, ಇದು ಏನಾಗಿದೆ ಅಂದ್ರೆ ಇವತ್ತೆಲ್ಲ ಯುವಕರು ಆಲ್ಮೋಸ್ಟ್ ಅಲ್ಲಿ ಯುವಕರು ಏನಾಗಿದೆ ಸೌಲಭ್ಯಗಳ ಬಗ್ಗೆ ಗೊತ್ತಿಲ್ಲ. ಪ್ರಾಯಶಃ ನೀವು ಕೂಡ ಮಾಧ್ಯಮದಲ್ಲಿ ಇದ್ದೀರಾ, ಒಂದಿಷ್ಟು ಯುವಕರಿಗೆ ಕೇಳಿ. ಸೊ ಆ ಒಂದು ಯುವಜನ ಕ್ರೀಡಾ ಇಲಾಖೆ ಮತ್ತು ನೆಹರು ಯುವ ಕೇಂದ್ರ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ್ದು, ಯುವಜನ ಸಬಲೀಕರಣ ಕ್ರೀಡಾ ಇಲಾಖೆ ನಮ್ಮ ರಾಜ್ಯ ಸರ್ಕಾರದ್ದು. ಈ ಇಲಾಖೆಯಲ್ಲಿ ಸಂಪೂರ್ಣ ವ್ಯಕ್ತಿ ವಿಕಾಸನದಿಂದ ಹಿಡಿದು ಸ್ಕಿಲ್ ಡೆವಲಪ್ಮೆಂಟ್ ಇಂದ ಹಿಡಿದು ಸ್ಪೋರ್ಟ್ಸ್ ಇಂದ ಹಿಡಿದು ಪ್ರತಿಯೊಂದು ಹಂತದಲ್ಲಿ ನಮಗೆ ಹೇಗೆ ಬದುಕಬೇಕು ಅಂತಕ್ಕಂಥ ಕಲಿಸ್ಕೊಡ್ತಕ್ಕಂಥದ್ದು ಇಲಾಖೆ. ಇವತ್ತು ನಾವೆಲ್ಲ ಯುವಕರು ಏನಾಗ್ತಾ ಇದ್ದೀವಿ, ರೀಲ್ಸ್ ಅಲ್ಲಿ ವಾಟ್ಸಪ್ ಅಲ್ಲಿ ಬೇಡದಿರಂತ ವಿಷಯಗಳಲ್ಲಿ ತೊಡಸ್ಕೊತಾ ಇದ್ವಿ. ಇಲಾಖೆಗಳು ಜಾಗೃತಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಲಾಖೆಗಳನ್ನ ಹುರಿತುಂಬಿಸುವುದಾಗಿರ್ಬೋದು, ಸರ್ಕಾರದ ಗಮನ ಸೆಳೆಯುವುದಾಗಿರ್ಬೋದು ಈ ಒಂದು ಕ್ರೀಡೆಯ ಮೂಲ ಉದ್ದೇಶ ಆಗಿದೆ ಸರ್. ವೇದಿಕೆ ಮೇಲಿರುವ ಎಲ್ಲಾ ಗಣ್ಯರು ಕೂಡ ಸಹಕರಿಸಿಕೊಳ್ಳಬೇಕು. ಮುಂದೆ ಕ್ಯಾಮ್ರಾ ಮಾಡ್ಕೊಳ್ಳಿ ಬಿಡು. ಮೊಬೈಲ್ ಇಳಿಸಿ ಕೆಳಗೆ, ಮೊಬೈಲ್ ಇಳಿಸಿ. ತರುಣ ಮೊಬೈಲ್ ಇಳಿಸೋ. ತರುಣ ಹೋಗೋ.
ಧೃತಿ ಅವನು ಯಾರು ಅಲ್ಲ ಅಷ್ಟ ಗಿಂಬಲ್ ಆಗಾಯ್ತು ತಗೊಂಡ್ರಾ ಆಯ್ತಾ ಇವ್ರೆ ನಿಂಕೊಂಬಿಡ ಒಲಿ ಮೊಬೈಲ್ ಏಯ್ ಏಯ್ ಏನ್ರಿ ನೀವು ಮೊಬೈಲ್ ಒಂದು ಒಂಚೂರು ಅರ್ಥ ಮಾಡ್ಕೊಳ್ರಪ್ಪ ಮುಂದೆ ಇರೋರು ಅನ್ನಿಸ್ತೀನಿ ಅಲ್ಲಿ ಸೈಡ್ ಹೋಗ್ಬಿಟ್ರ ಏಯ್ ಅಲ್ವಾ ಅಲ್ಲಿ ಸೊ ಈಗ ಲೋಗೋ ಲಾಂಚ್ ಆಯ್ತು. ಸೊ ಫಸ್ಟ್ ಪ್ರೈಸ್ ಕ್ಯಾಶ್ ಪ್ರೈಸ್ ಕೊಡ್ತಾರೆ, ಅದೆಷ್ಟು ಅಂತ ಅರವಿಂದ್ ಲಿಂಬಾವಳಿ ಸರ್ ಅವರು ಹೇಳ್ತಾರೆ. ಪ್ರವಣ ಅಲ್ಲ ಅದು ಅದ್ರಲ್ಲಿ ಬರ್ದಿದ್ದೀರಲ್ವಾ, ಯಾರು ಓಪನ್ ಮಾಡೋದು ಅದನ್ನ? ಹಾಂ ಅವ್ರು ಮಾಡಲಿ, ಅವ್ರು ಗೊತ್ತಾಗತ್ತೆ ಎಲ್ಲರಿಗೂ. ಮೊದಲನೇ ಬಹುಮಾನ 25 ಲಕ್ಷ. ಗಿಂಬಲ್ ಏಯ್ ಮೊಬೈಲ್ ಇಳ್ಸಪ್ಪ, ಮುಂದೆ ಹೇಳೋದು ಅರ್ಥ ಆಗಲ್ವಾ? ಮೊಬೈಲ್ ಇಳಿಸಿ ಕೆಳಗೆ ಇದು ಬ್ಲಾಕ್ ಟಿ ಶರ್ಟ್ ಹಿಂಗೆ ಕಣ ಮೊಬೈಲ್ ಎತ್ತಾ ಇದ್ರ ಮೇಲೆ ಇಲ್ಲಿ ಬಜೆಟ್ ನಮ್ಗೆ ಸಾಕಾಗಲ್ಲ. ಏನಾದ್ರು ಒಂದು 25 ಕೋಟಿ ಆ ಥರ 10 ಕೋಟಿ ಮಾಡಿದ್ರೆ ನಾವು ಮಾಡ್ಬೋದಾಯ್ತು. ಇಲ್ಲಿ ನಮ್ಮ ಗುರೂಜಿ ಅವರು ಇದನ್ನ ಅನಾವರಣ ಮಾಡ್ತಾರೆ ಈ ಪ್ರೈಸ್ನ. ಮೇಲೆ ಎತ್ತಿ ಸರ್ ಒಂಚೂರು ಫೋನಲ್ಲಿ ವಿಡಿಯೋ ಗಿಂಬಲ್ ಇಟ್ಕೊಂಡು ಏನು ಮಾಡ್ತಾನೆ? ಓಯ್ ಗಿಂಬಲ್ ಗಿಂಬಲ್ ಓಡಾಡ್ಕೊಂಡು ತೆಗಿಯೋದು, ಸ್ಟ್ಯಾಂಡ್ ತೆಗಿಯೋದು. ನೆಕ್ಸ್ಟ್ ಮ್ಯಾನ್ ಆಫ್ ದ ಸೀರೀಸ್ ಕೂಡ ಪ್ರೈಸ್ ಅನೌನ್ಸ್ಮೆಂಟ್ ಇದೆ. ಸೊ ಏನಿರ್ಬೋದು, ಏನಾದ್ರು ಗೆಸ್ ಇದೆಯಾ ಯಾರಿಗಾದ್ರು? ಸೆಂಟ್ರ್ ಕರೆಕ್ಟ್ ಸೊ ಒಂದು ಇವಿ ವೆಹಿಕಲ್ ಇದೆ, ವಿಐಒ. ಗಾಡಿ ಕೊಟ್ಟಿದ್ರು, ಗಾಡಿ ಕೊಟ್ಬಿಟ್ಟೆ. ಅದು ಕೊಕೊಕೋಲಾ ಎತ್ಕೊಂಡೈತೆ ನೋಡಿದ್ಯಾ ಸರ್? ಒಂಚೂರು ಮೇಲೆತ್ತಿ ಸರ್, ಹಾಗೆ ಸರ್ ಮೇಲೆತ್ತಿ ಒಂಚೂರು ಮೇಲೆತ್ತಿ ಸರ್, ಕಾಣಿಸ್ತಾ ಇಲ್ಲ. ಓಕೆ ಓಕೆ ಸರ್, ಓಕೆ. ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಆಹ್ವಾನಿತರೆ, ಮಾಧ್ಯಮದ ಸ್ನೇಹಿತರೆ, ನನಗೆ ಅವರು ಮೊದಲೇ ಪ್ರೈಸು ಅರವಿಂದ್ ಲಿಂಬಾವಳಿ ಅವ್ರು ಹೇಳ್ತಾರೆ ಅಂದ ತಕ್ಷಣ ಹೆದರಿಕೆ ಆಯಿತು. ಅದು ನಾನೇ ದುಡ್ಡು ಕೊಡ್ಬೇಕಲ್ಲ ಅಂತ ಅನಿಸ್ಬಿಟ್ಟು, ಗೊತ್ತಾಗಲ್ಲ, ಓಡಾಡ್ಕೊಂಡು ತೆಗಿಯೋದು. ಲೋಗೋ ಓಪನಿಂಗ್ ಕರೆದ್ಬಿಟ್ಟು ಇವ್ರು ದುಡ್ಡು ಕೇಳ್ತಾ ಇದಾರಲ್ಲ ಅಂತ ಅನಿಸ್ತು ಒಂದು ಕ್ಷಣ. ಆಮೇಲೆ ಗೌಡ್ರು ಹೇಳಿದ್ರು, ಇಲ್ಲ ಒಟ್ಟಿಗೆ ಮಾಡಿಬಿಟ್ಟಿದ್ರೆ ಒಳ್ಳೇದಿತ್ತು, ಈ ಕನ್ಫ್ಯೂಷನ್ ಇರ್ತಿರ್ಲಿಲ್ಲ ಅಂತ. ಏನೇ ಆಗಲಿ, ಬಹಳ ಗ್ರಾಮೀಣ ಭಾಗದ ಯುವಕರಿಗೆ ಪ್ರೋತ್ಸಾಹಿಸುವಂಥ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ರಿಕೆಟ್ನಲ್ಲಿ ಬೇರೆ ಆಟಗಳಲ್ಲಿ ಜಾತಿಗಳಿಲ್ಲ. ಅದರ್ವೈಸು ನೀವು ಈ ರಾಜಸ್ಥಾನ್ ಟೀಮ್ ಇದೆಯಲ್ಲ, ಅದರಲ್ಲಿ ಒಬ್ಬನ ಆಟ ಆಡ್ತಾನಲ್ಲ, ಪಾನಿಪುರಿ ಮಾರೋನು,
ಸೊ ಹೀಗಾಗಿ ಜಾತಿ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ಪ್ರಸ್ತುತ ಅನ್ಸುತ್ತೆ. ಯಾರಿಗೆ ಚೆನ್ನಾಗಿ ಕ್ರಿಕೆಟ್ ಆಡಕ್ಕೆ ಬರುತ್ತೋ ಅವ್ರು ಬಂದೇ ಬರ್ತಾರೆ ಮೇಲೆ. ಸೊ ಮಹಾಪುರುಷರ ಹೆಸರುಗಳಲ್ಲಿ ಹೇಳಿ ನೀವು ಜ್ಯೋತಿ ಯಾತ್ರೆ ಏನು ಮಾಡ್ತಾ ಇದ್ದೀರಿ, ಅದು ಕೂಡ ಒಂದು ಶ್ಲಾಘನೀಯವಾದಂಥ ಕೆಲಸ. ಇಡೀ ರಾಜ್ಯಾದ್ಯಂತ ಯಾವ್ಯಾವ ಮಹಾಪುರುಷರು ನೀವು ಪಟ್ಟಿ ಮಾಡಿದ್ದೀರಾ ಅವರ ಜೀವನ ಚರಿತ್ರೆಯನ್ನು ಅಲ್ಲಲ್ಲಿ ಹೋದಲ್ಲಿ ಆ ಜ್ಯೋತಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಿ ಆ ವಿಷಯಗಳನ್ನು ತಿಳಿಸಿ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ. ಇವತ್ತಿನ ಯುವಕರಲ್ಲಿ ಆಸಕ್ತಿ ಇದೆ, ಆಸಕ್ತಿ ಇಲ್ಲ ಅಂತ ಇಲ್ಲ, ಆಸಕ್ತಿ ಇದೆ, ನೋಡ್ತಾರೆ ಅನೇಕರು. ಸೊ ಆ ಕೆಲಸ ನಿಮ್ಮಿಂದ ಆಗಲಿ ಅಂತ ಹಾರೈಸ್ತಾ ಈ ನಿಮ್ಮ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಧನ್ಯವಾದ. ಇವತ್ತಿನ ದಿವಸ ಖೇಲೋ SNDP ಸಂಘಟನೆಯವರು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆಯನ್ನು ಮಹಾತ್ಮರು ಮತ್ತು ಶರಣರ ಹೆಸರ ಮೇಲೆ ಜ್ಯೋತಿಯಿಂದ ಪ್ರಾರಂಭ ಮಾಡಿ ಯುವಕರಲ್ಲಿ ಒಂದು ಉತ್ಸಾಹ ತುಂಬುವಂಥ ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರಂತ ಸಾರಿದ್ದು, ಆ ಒಂದು ಗುರುವಿನ ಹೆಸರ ಮೇಲೆ ಈ ಒಂದು ಸಂಘಟನೆ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತದಂದ್ರೆ ತುಂಬ ಹೆಮ್ಮೆಯ ವಿಷಯ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಉತ್ಸಾಹಕರು ಮತ್ತು ಗಣ್ಯರು ಈ ಒಂದು ಕ್ರೀಡಾ ಜ್ಯೋತಿ ಉದ್ಘಾಟನೆ ಭಾಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಕ್ರೀಡಾ ಜ್ಯೋತಿ ಪ್ರಾರಂಭದಿಂದ ಮುಗಿವರೆಗೂ ಇದೇ ಥರ ಉತ್ಸಾಹದಿಂದ ಇಡೀ ರಾಜ್ಯ ತುಂಬ ಬೆಳೆದು ದೇಶವ್ಯಾಪಿ ಹಬ್ಬಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಕ್ರಿಕೆಟ್ ಅಷ್ಟೇ ಅಲ್ಲ, ಕ್ರೀಡೆ ಎಂಬುದು ಪ್ರತಿಯೊಬ್ಬ ಜೀವನದ ಆಧಾರ. ನಾವು ಹುಟ್ಟುತ್ತಲೇ ಯಾವುದೋ ಒಂದು ಕ್ರೀಡೆಯಲ್ಲಿ ಆಡುತ್ತಾ ಬೆಳೆದಿದ್ದೇವೆ, ಆದರೆ ಕ್ರೀಡೆಗಳ ಹೆಸರು ಬೇರೆ ಬೇರೆ ಇರ್ಬೋದು. ಈ ಕ್ರಿಕೆಟ್ ಎಂಬುದು 1478ರಲ್ಲಿ ಫ್ರಾನ್ಸ್ ದೇಶದಲ್ಲಿ ಪ್ರಾರಂಭವಾಗಿ ಇವತ್ತು ಇಡೀ ಜಗತ್ತು ಮೆಚ್ಚುವಂಥ ಅಚ್ಚುಮೆಚ್ಚಿನ ಆಟವಾಗಿದೆ. ನಮ್ಮ ಭಾರತೀಯರು ದೇಶ ಆಟ ಆದಂಥ ನಮ್ಮ ಅದಕ್ಕಿಂತಲೂ ಜಾಸ್ತಿ ನಮ್ಮ ಈ ಕ್ರಿಕೆಟನ್ನು ಪ್ರೀತಿಸ್ತಾ ಇದ್ದಾರೆ. ಪ್ರತಿಯೊಂದು ದೇಶದಲ್ಲಿ ಕ್ರಿಕೆಟ್ ಎಂಬುದು ಒಂದು ಬಹಳ ಪ್ರೀತಿಯ ಪಾತ್ರವಾದಂಥ ಆಟ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಭಾವನೆಗಳು, ನಮ್ಮೆಲ್ಲರ ಜೋಡಿ ನಮ್ಮ ಭಾವನೆಗಳು ಹೇಗಿರ್ಬೇಕಂದ್ರೆ ಕ್ರಿಕೆಟ್ ಜೊತೆ, ಆಟದ ಜೊತೆ ಭಾವನಾತ್ಮಕವಾಗಿ ಕೂಡಿರಬೇಕು. ಭಾವನೆಗಳು ಸಾವಿರಾರು ಇರ್ತವೆ. ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದೇ ಭಾವನೆಗಳಿರುವ ಸಹಿತ ಮನುಷ್ಯನಲ್ಲಿ ಅತಿ ಪ್ರಮುಖವಾದಂಥ 2 ಭಾವನೆಗಳನ್ನು ನಾವು ಬಿಟ್ಟಾಗ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಬೆಳೆಯಲು ಸಾಧ್ಯ. ಆ 2 ಭಾವನೆ ಯಾವುದಂದರೆ, ಒಂದು ನಾನು, ಇನ್ನೊಂದು ನನ್ನದು. ನನ್ನಿಂದ ಮತ್ತು ನಾನು ಎಂಬ ಅಹಂಕಾರ ಬಿಟ್ಟಾಗ ಪ್ರತಿ ಕ್ಷೇತ್ರದಲ್ಲಿ ನಾವು ಬೆಳೆಯಲು ಸಾಧ್ಯ. ಇಲ್ಲಿ ನೆರೆದಂಥ ಲೀಡರ್ಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಇವತ್ತು ಯಾರು ಇವರು ಶ್ರಮ ಇಲ್ಲದೇ ಬೆಳೆದು ಬಂದು ನಿಂತವರಲ್ಲ. ಇವತ್ತಿನ ಈ ಜಗತ್ತಿನಲ್ಲಿ ಯಾವುದೇ ಒಂದು ವ್ಯಕ್ತಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹಿತ ಅವನು ಬಿದ್ದು ಎದ್ದು ಸಮಾಜದ ಎಲ್ಲ ಮುಖಗಳನ್ನು ನೋಡಿ ತನ್ನತನವನ್ನು ಬಿಡದೆ ತಾನಾಗಿ ಜನಗಳ ಮಾತಿಗೆ ಕಿವಿಗೊಡದೆ ಪ್ರಯತ್ನಶೀಲರಾಗಿ ಯಾರು ಮುಂದರಿದ್ದಾರೋ ಅವರು ಜೀವನದಲ್ಲಿ ಒಂದಿಲ್ಲ ಒಂದು ಜೊತೆಲಿ ಸಾಧನೆ ಮಾಡಿದ್ದಾರೆ. ವಿಶೇಷವಾಗಿ ಕ್ರಿಕೆಟ್ ಒಂದು ಸಾಮೂಹಿಕ ಕ್ರೀಡೆ. ಈ ಸಾಮೂಹಿಕದಲ್ಲಿ ತನ್ನತನವನ್ನು ಸಿಂಗಲ್ ಆಗಿನೂ ಗುರುತಿಸಿಕೊಳ್ಳುವಂಥ ಒಂದು ಕ್ರೀಡೆ ಅಂದರೆ ಅದು ಕ್ರಿಕೆಟ್. 10ರಲ್ಲಿ ಇನ್ನೊಂದು 11 ಕೂಡಿದಾಗ ಒಬ್ಬರಿಂದ ಕ್ರಿಕೆಟ್ ಗೆದೆಯಲು ಆಗೋದಿಲ್ಲ, ಆದರೆ ಸಮೂಹ ಇಲ್ಲದ್ರೆ ಕ್ರಿಕೆಟ್ ಆಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರು ಜೀವನದಲ್ಲಿ ಸಮೂಹ ಜೀವಿಗಳಾಗಿ ಎಲ್ಲರೂ ಆ ಕ್ರಿಕೆಟ್ ಪಂದ್ಯದಿಂದ ಪ್ರೇರಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದಾಗಿ ಸಂತೋಷ ಪಡುತ್ತಾ ಮತ್ತೊಮ್ಮೆ ಇದು ಯಶಸ್ವಿಯಾಗಿ ಬೆಳೀಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದ ಶ್ರೀಗಳೇ. ಸರಿ, ಕಲಿಗೊಂದರ
ಇಲ್ಲಿ ಸೇರಿರುವ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಇಲ್ಲಿ ಕೂತಿರೋ ಗಣ್ಯರು, ಆ್ಯಕ್ಚುಲಿ ಕೆಳಗೆ ಕೂತಿರೋರು ಯಾವತ್ತೂ ಗಣ್ಯರು, ಯಾಕೆಂದರೆ ನೀವೆಲ್ಲ ಕೂತಿದ್ರೇ ಮೇಲ್ಗಡೆ ಜನ ಕೂತ್ಕೊಳ್ಳಿಕ್ಕೆ. ಫಸ್ಟು ನಿಮ್ಗೊಂದು ಚಪ್ಪಾಳೆ ಬರಲಿ, ಯಾಕೆಂದರೆ ಸೊ ರೆಸ್ಪೆಕ್ಟ್ಫುಲ್ ಸ್ಟೇಜಲ್ಲಿ ಬಂದರೆ ನಿಮಗೊಂದು ಇದಾಗಿ. ಅದೇ ರೀತಿ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ರೂವಾರಿ ಹಾಗೂ ಒಂದು ಇಷ್ಟೊತ್ತರೆಗೂ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ ಗುರುಗಳಿದ್ದಾರೆ, ಗುರುಗಳಿಗೆ ಹಾಗೂ ಮಾಜಿ ಸಚಿವರು ನಮ್ಮ ಅರವಿಂದ್ ಲಿಂಬಾವಳಿಯವರಿದ್ದಾರೆ, ನಮ್ಮ ಸೋಮಣ್ಣ ಅವರಿದ್ದಾರೆ, ಅದಕ್ಕಿಂತ ನಮ್ಮ ಗಣೇಶ್ ಅವರು ಬಂದಿದ್ದಾರೆ. ಯಾಕೆಂದರೆ ಕ್ರಿಕೆಟ್ ಅನ್ನೋದು ಒಂದು ಅವ್ರು ಹೇಳ್ತಾ ಇದ್ರು, ಪ್ರೈಸು ಇಟ್ಟಾಗ ಕೋಟಿ ಲೆಕ್ಕ ದುಡ್ಡು ಅಲ್ಲ ಬೆಲೆ, ಬ್ಯಾಟು ಬಾಲ್ ಹಿಡಿಯೋ ತಾಕತ್ತಿರೋ ಪ್ರತಿಯೊಬ್ಬ ಪ್ಲೇಯರ್ ಅದೇ ಕೋಟಿ ಲೆಕ್ಕ ಇರೋದು. ಸೊ ಆ ಉದ್ದೇಶದಲ್ಲಿ ನಾವು ಪ್ರೈಸ್ ಲೆಕ್ಕ ನೀಡೋಕ್ಕಾಗಲ್ಲ ಅಂತ. ಖಂಡಿತ ಸರ್, ಯಾಕೆಂದರೆ ಮ್ಯಾಚ್ ಕ್ರಿಕೆಟ್ ಅನ್ನೋದು ಸ್ಪೋರ್ಟ್ಸ್ ಅನ್ನೋದಕ್ಕೆ ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಅದೇ ರೀತಿ ನಾವಿವತ್ತು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣ ಮುಖ್ಯವಾಗಿ ನನ್ನ ಪ್ರೀತಿಯ ಗೆಳೆಯ ಸಹೋದರ ಮೋಹನ್. ಸೊ ಇವತ್ತು ಅವರು ಗುತ್ತೇದಾರರು ಎಲ್ಲ ಸೇರಿ ಇವತ್ತೊಂದು ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಗ್ರಾಮೀಣ ಮಕ್ಕಳಿಗೆ, ಏಕೆಂದರೆ ಸಿಟಿಲಿರೋರಿಗೆ ಫಾಸ್ಟಾಗಿ ಕನೆಕ್ಟ್ ಆಗ್ಬಿಡ್ತೀವಿ, ಎಲ್ಲರಿಗೂ ಕನೆಕ್ಟ್ ಆಗ್ತೀವಿ. ಹಳ್ಳಿರೋ ಹುಡುಗರು ಪಾಪ ಎಲ್ಲ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಕನೆಕ್ಟ್ ಆಗಬೇಕು, ಯಾವ ಉದ್ದೇಶಕ್ಕೆ ಆಗಬೇಕು. ಆ್ಯಕ್ಚುಲಿ 25 ಲಕ್ಷ ಅನ್ನೋದು ಸ್ವಲ್ಪ ಜನಕ್ಕೆ ದೊಡ್ಡದನ್ಬೋದು ಚಿಕ್ಕದನ್ಬೋದು, ಬಟ್ ಗ್ರಾಮೀಣ ಭಾಗದಲ್ಲಿ ಆ ತಂಡಕ್ಕೆ ಬಹಳ ಉಪಯೋಗ ಆಗ್ತದೆ. ಯಾಕೆಂದರೆ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು ಕೂಡ. ಪ್ರತಿಯೊಬ್ಬರು ಯಾರ್ಯಾರು ರಿಜಿಸ್ಟರ್ ಮಾಡ್ಕೋತಿರೋ ಯುವಕರು ಪರ್ಸ್ನಲಿ ಪ್ರತಿ ಜಿಲ್ಲೆಯಿಂದನೂ ತಗೊಳ್ಳಿ. ಇಲ್ಲಿ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಏನು ಅಂದರೆ ವೇದಿಕೆ ಸೃಷ್ಟಿ ಮಾಡಿಕೊಡ್ಲಿಕ್ಕೆ 10 ಜನ ಉಟ್ಕೊಳ್ಳಲ್ಲ, ಉಟ್ಕೊಂಡಾಗ ಯು ಶುಡ್ ಯುಟಿಲೈಸ್ ದಟ್. ಅದನ್ನು ಎಲ್ಲ ಗ್ರಾಮೀಣ ಮಕ್ಕಳು ಕೂಡ ಎಲ್ಲ ರೀತಿ ಬಂದು ಇವತ್ತು RCB ಆಗಲಿ, ಸೆಲೆಕ್ಷನಲ್ಲಾಗಲಿ, ಇಲ್ಲ IPL ಆಗಲಿ, ಮುಂದಿನ ದಿನಕ್ಕೆ ಒಳ್ಳೆ ಪ್ಲೇಯರ್ ಇರ್ತಾನೆ ಗ್ರಾಮೀಣ ಭಾಗದಲ್ಲಿ, ಅವನ್ನ ಗುರ್ಸ್ಲಿಕ್ಕೆ ಅವ್ನಿಗೆ ಹೋಗ್ಲಿಕ್ಕೆ ದಾರಿಗೆ ಇಲ್ಲ, ಅವನಿಗೆ ಹಣಕಾಸಲ್ಲಾಗಲಿ ಯಾವುದೂ ಇರೋಲ್ಲ. ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್, ಥಿಂಕಿಂಗ್ ಟುಗೆದರ್ ಇಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಇಸ್ ಸಕ್ಸಸ್ ಅನ್ನೋ ಒಂದು ಮೋಟೋ ಇಟ್ಕೊಂಡು ಇವತ್ತು ಈ ಟೀಮ್ ಮಾಡಿದರೆ. ಸೊ ಆ ಉದ್ದೇಶದಲ್ಲಿ ನಾನು ಕೂಡ ಇವ್ರ ಜೊತೆ ಕೈ ಜೋಡಿಸ್ತೇನೆ. ನಾಟ್ ಓನ್ಲಿ ಪ್ರೈಸ್ ಬಹುಮಾನ, ನಿಜವಾದ ಪ್ಲೇಯರ್ ಸಿಕ್ಕಿದ್ರೆ ಅವ್ರನ್ನ ಅಂತಾರಾಷ್ಟ್ರೀಯದವರೆಗೂ ಏನೇನು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಸರ್, ಐ ಆಮ್ ಪ್ರಾಮಿಸಿಂಗ್ ಯು, ಟ್ರೂ ಪ್ಲೇಯರ್ನ ನನ್ನ ಕಡೆಯಿಂದ ನನ್ನ ಸ್ವಂತ ಹಣದಲ್ಲಿ ನನಗೆ ಸಪೋರ್ಟ್ ಮಾಡೋಕ್ಕಂತ ಆ ಗೇಮ್ಗೆ ಖಂಡಿತ ಆ ವ್ಯಕ್ತಿನ ಸಪೋರ್ಟ್ ಮಾಡ್ತೀನಿ. ಯಾಕೆಂದರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿ, ಇಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇರಲಿ, ಇಲ್ಲಿ ಇನ್ನೊಬ್ರು ಪೈಪೋಟಿ ಆಗಲಿ. ಅವ್ರು ಹೇಳ್ತಾ ಇದ್ರು ಜಾತಿ ತರಬಾರ್ದು, ಇದೊಂದು ಸ್ಪೋರ್ಟ್ಸ್ ಜಾತಿನೇ ಇಲ್ಲ, ಸ್ಪೋರ್ಟ್ಸೇ ಒಂದು ಜಾತಿ. ಅದಕ್ಕೆ ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದು ಇದೆಯಲ್ಲ, ಸ್ಪೋರ್ಟ್ಸ್ ಅನ್ನೋದು ಒಂದು ಜೀವ, ಅದೂ ಒಂದು ಜೀವ. ಸೊ ಆ ಉದ್ದೇಶದಲ್ಲಿ ನಾವು ಎಲ್ಲ ಮಕ್ಕಳನ್ನು ತೊಗೊಂಡು, ಆಮೇಲೆ ಒಂದು ಉದ್ದೇಶ, ನಂದೊಂದು ರಿಕ್ವೆಸ್ಟ್ ಏನು ಗೊತ್ತಾ ಸರ್, ದಯವಿಟ್ಟು ರೈತರ ಮಕ್ಕಳು ನೋಡ್ಕಿ ಸರ್. ರೈತರ ಮಕ್ಕಳನ್ನ ಗ್ರಾಮೀಣದಲ್ಲಿ ರೈತರ ಮಕ್ಕಳು ನೋಡ್ಕಿ. ಅದಕ್ಕೆ ಬೇಕಾದ್ರೆ ಒಂದು ಟೀಮ್ ಫಾರ್ಮ್ ಮಾಡಿ, ಅದಕ್ಕೆ ಬೇಕಾದ್ರೆ ಒಂದು ಸ್ಯಾಲ್ರಿ ಇಟ್ಟು ಒಂದು 10 ದಿನ ಯಾರಿಗಾರು ಸಂಬಳನೂ ಕೊಡುವ, ಅದನ್ನು ನನ್ನ ಕೈಲಾಗೋದು ನಾನು ಸಪೋರ್ಟ್ ಮಾಡ್ತೀನಿ. ನಿಜವಾದ ರೈತರ ಮಕ್ಕಳನ್ನ ಆಚೆ ಕರ್ಕೊಂಬರೋಣ. ಎಷ್ಟೋ ಪ್ರತಿಭೆ ಇದ್ದಾರೆ, ಅವ್ರೇನಾಗ್ತಾರೆ, ನಾನು ಒಬ್ಬೊಬ್ರು ಬ್ಯಾಟ್ ತಗೊಳ್ಲಿಕ್ಕೆ ಸಾಧ್ಯ ಇರಲ್ಲ, ಆದರೆ ಅವನು ಒಳ್ಳೆ ಪ್ಲೇಯರ್ ಇರ್ತಾನೆ. ಬಟ್ ಅಂಥವ್ರನ್ನ ನಾವು ಗುರುತಿಸಿ ಲೆಟ್ ಅಸ್ ಬ್ರಿಂಗ್ ದಮ್ ಔಟ್. ನಮ್ಮ ಕೈಲಾಗೋದು ನಾವು ಸಪೋರ್ಟ್ ಮಾಡೋಣ. ಎಲ್ಲ ನಥಿಂಗ್ ಈಸ್ ಇಂಪಾಸಿಬಲ್, ನೋ ಒನ್ ಇಸ್ ಪರ್ಮನೆಂಟ್, ನಥಿಂಗ್ ಇಸ್ ಪರ್ಮನೆಂಟ್, ಒನ್ ಥಿಂಗ್ ಇಸ್ ಪರ್ಮನೆಂಟ್. ಮಾಡ್ತೀನಿ ಅನ್ನೋ ಛಲ ಇಟ್ಕೊಂಡು ಹೋದರೆ ಖಂಡಿತ ಮಾಡ್ತೀರ. ಸೊ ಆ ಉದ್ದೇಶದಲ್ಲಿ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಇಷ್ಟು ಜನ ಸೇರಿದ್ದೀವಿ. ಏನು ಜಾಸ್ತಿ ಏನು ಬೇಡ ಸರ್, ಒಬ್ಬೊಬ್ರು 10 ಫೋನ್ ಎತ್ಕೊಂಡ್ರೆ ಸಾಕು ಸರ್, ಜನ ಸಿಗ್ತಾರೆ. ಸೊ ಅಂಥವ್ರು ನೋಡ್ಕೊಂಡು, ಇನ್ಕ್ಲೂಡಿಂಗ್ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ಕೂಡ, ನಿಮ್ಮಲ್ಲೂ ಇದ್ದಾಗ ಇಂಥ ಒಂದು ವೇದಿಕೆ ಸೃಷ್ಟಿಯಾದಾಗ ಅವರು ಸೆಂಟ್ರಲಿಂದ ಕೂಡ, ಸ್ಟೇಟ್ ಗೌರ್ಮೆಂಟಿಂದ ಕೂಡ ಅವರು ಒಂದು ಉದ್ದೇಶ ನಾನು ಟಚ್ ಮಾಡ್ತೀನಿ ಆ ವ್ಯಕ್ತಿನೇ ಅಂದಾಗ ಖಂಡಿತ ಅದು ಆಗ್ಬೇಕು ಸರ್. ಆ ಉದ್ದೇಶದಲ್ಲಿ ನಾವು ಕೈ ಜೋಡಿಸ್ತೀವಿ. ನೀವು ಯಾರು ಒಳ್ಳೊಳ್ಳೆ ಜಿಲ್ಲೆಯಲ್ಲಿ ಇದು ಯಾರ ವ್ಯಕ್ತಿ ಅವ್ರು ಹೇಳಿದ್ರು, ಯಾರೇ ಒಬ್ರು ಪ್ರಭಾವಿ ನಾಯಕರಿದ್ರೆ ಇಲ್ಲ ಅಪ್ಕಮಿಂಗ್ ಇದ್ರೆ ಅಲ್ಲ, ಯಾರು ಇರಲ್ಲಣ್ಣ, ಒಬ್ಬ ರೈತರ ಹೆಸರು ಮೇಲೆ ಮಾಡಿ ಸರ್. ಯಾವ ರಾಜಕಾರಣಿ ಹೆಸರಲ್ಲೂ ಬೇಡ, ಯಾವ ಸ್ಟಾರ್ ಹೆಸರಲ್ಲೂ ಬೇಡ ಸರ್, ರೈತರ ಹೆಸರಲ್ಲಿ ಮಾಡಿ ಸರ್. ಆ ಊರಿನ ರೈತಲ್ಲಿ ಯಾರು ಹಿರಿಯ ಇರ್ತಾನೆ ಅವನ ಹೆಸರು ಇಡಿ ಸರ್. ಸೊ ಆ ರೈತನ ಬೆಲೆ ಬರಲಿ, ಆ ಉದ್ದೇಶದಲ್ಲಿ ಮಾಡುವ. ಸೊ ಆ ಉದ್ದೇಶದಲ್ಲಿ ಸಕ್ಸಸ್ಸು ಆಗ್ತಾರೆ. ಅವರಿಂದ ಆ ಸ್ಟಾರು ಮತ್ತು ಸೆಲೆಬ್ರಿಟಿ ಹಾಗೂ ಪೊಲಿಟಿಷಿಯನ್ ನಿಂತ್ಕೊಳ್ಳುವ ಅನ್ನೋದು ನನ್ನೊಂದು ಇಂಟೆನ್ಷನ್, ಸಜೆಷನ್. ಸೊ ಒಳ್ಳೇದಾಗಲಿ. ಆ್ಯಂಡ್ ಇವತ್ತೇನು ಈ ಕ್ರೀಡಾ ತಂಡ ಇವತ್ತು ಮಾಡಿದರೆ, ಯಾರು ಬೇಕಾಬಿಟ್ಟು ಸುಮ್ಮನೆ ಅನೌನ್ಸ್ ಮಾಡಿಬಿಟ್ಟು ಓಡೋಗಕ್ಕೆ ಬಂದಿಲ್ಲ ಸರ್. ನಿಜವಾಗ್ಲೂ ಇವ್ರದ್ದು ನಾನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಬಿಟ್ಟು ಅವ್ರದ್ದೆಲ್ಲ ಚೆಕ್ ಮಾಡಿದಾಗ ದೇ ವರ್ಕ್ ಅವರು 1 ಇಯರಿಂದ ವರ್ಕ್ ಮಾಡಿದ್ದಾರೆ ಈ ಉದ್ದೇಶದಲ್ಲಿ. ಗುರುಗಳು ಹೇಳಿದ್ಮೇಲೆ ನಾನು ಅನ್ನೋದು, ಯಾಕೆಂದ್ರೆ ನಾನೊಬ್ಬ ದೊಡ್ಡ ಅಪ್ಪು ಅಭಿಮಾನಿ, ನಾನು ಅನ್ನೋದು ಹೋಗ್ಬಾರ್ದು, ನಾವು ಅನ್ನೋದು ಹೋಗ್ಬೇಕು ಅನ್ನೋದು ವಿದ್ಯೆ ಕಲ್ತ್ಕೊಂಡ್ಬರ್ತಾ ಇರೋರು. ಸೊ ಆ ಉದ್ದೇಶದಲ್ಲಿ ನಿಮ್ಮ ಹೆಜ್ಜೆಯಲ್ಲಿ ನಾನು ಒಬ್ಬ ಹೆಜ್ಜೆ ಆಗಿರ್ತೀನಿ. ಸೊ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಇಟ್ ವಾಸ್ ವೆರಿ
ಆಸೀನರಾಗಿರ್ತಂಥ ಗುರುಗಳೇ ಹಾಗೂ ಅರವಿಂದ ಲಿಂಬಾವಳಿ ಸರ್ ಅವರು ಮತ್ತು ಸ್ನೇಹಿತರಾದ ಗೌಡರು ಮತ್ತು ಎಲ್ಲ ದೊಡ್ಡ ಗಣೇಶ್ ಅವರು ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ, ಈ ದಿನ ರಾಜ್ಯದ 224 ತಂಡಗಳು ಮತ್ತು ತಾಲೂಕುಗಳಿಂದ ಬರುವಂಥ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ಮತ್ತು ಅವ್ರ ಜೊತೆಯಲ್ಲಿ ಬರುವಂಥ ಎಲ್ಲರಿಗೂ ಸೇರಿ ಇವರು ಸೌಲಭ್ಯ ಕೊಡಬೇಕಂತಂದರೆ ಒಂದು 3,000-4,000 ಜನಕ್ಕೆ ಸತತವಾಗಿ ಅವ್ರಿಗೆ ಅವ್ರನ್ನ ನೋಡ್ಕೊಳ್ಳುವಂಥ ಉಪಚಾರ ಮಾಡುವಂಥ ಕಾರ್ಯಕ್ರಮ ಇದು ತುಂಬ ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸ್ಪರ್ಧೆ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರುತ್ತೆ. ಅದರ ನಂತರ ಜಿಲ್ಲಾ ಮಟ್ಟ ಮತ್ತು ಇವರು ಅದನ್ನು ಮೀರಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶದ ಎಲ್ಲ ಯುವಕರಿಗೆ ಮತ್ತು ಕ್ರೀಡಾ ಆಸಕ್ತಿ ಇರುವಂಥ ಎಲ್ಲ ಕ್ರಿಕೆಟ್ ಪ್ಲೇಯರಿಗೂ ಕೂಡ ಇದು ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವ್ರ ಉದ್ದೇಶ ಈಡೇರಲಿ, ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ದೊಡ್ಡ ಗಣೇಶ್ ಸರ್ ಅಂದರೆ ಸ್ಟಾರ್ಟಿಂಗ್ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.